ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜು ಯೋಗಿ ಲಾಗ್ಸ್ ಕನ್ನಡ ವಿತ್ ಲಾಟ್ಸ್ ಆಫ್ ಲವ್ ಓನ್ಲಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇತ್ತೀಚೆಗೆ ನೀವು ಈ ಜ್ಯೂಸ್ ಬಗ್ಗೆ ತುಂಬಾ ಕೇಳಿರ್ತೀರ, ABC ಜ್ಯೂಸ್. ಈ ಜ್ಯೂಸ್ನ ನೀವು ಪ್ರತಿದಿನ ಬೆಳಿಗ್ಗೆ ಬರೀ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಪಿಂಪಲ್, ಆಕ್ನಿ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ. ಅಟ್ಲೀಸ್ಟ್ ವಾರದಲ್ಲಿ ನೀವು 2-3 ಸಲ ಈ ಜ್ಯೂಸ್ನ ಕುಡಿಯೋದ್ರಿಂದ ಕಣ್ಣಿನ ಆರೋಗ್ಯ ಮತ್ತೆ ನಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಬನ್ನಿ ಈ ABC ಜ್ಯೂಸ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ನಾವಿಲ್ಲಿ ABC ಜ್ಯೂಸ್ ಮಾಡೋದಕ್ಕೋಸ್ಕರ ಒಂದು ಮೀಡಿಯಮ್ ಸೈಜ್ ಬೀಟ್ರೋಟ್ನ ತೊಗೊಂಡು ಅದರ ಸಿಪ್ಪೆನ ತೆಗೆದು ಅದನ್ನು ಚೆನ್ನಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ತೊಗೊಂಡು ಅದ್ರ ಸಿಪ್ಪೆನೂ ತೆಗೆದು ಅದನ್ನು ಹೀಗೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಆ್ಯಪಲ್ನ ತೊಗೊಂಡಿದ್ದೀನಿ. ಆ್ಯಪಲ್ ಸಿಪ್ಪೆನ ತೆಗೆಯೋ ಅವಶ್ಯಕತೆ ಇಲ್ಲ, ಅದನ್ನು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ನೀವು ಈ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ನಿಮಗೆ 1 ಗ್ಲಾಸ್ ಅಂದರೆ ಒಬ್ಬರು ಕುಡಿಯೋಷ್ಟು ಜ್ಯೂಸ್ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ನಾನಿಲ್ಲಿ 1 ಗ್ಲಾಸ್ ಅಷ್ಟು ನೀರನ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಮಗೆ ಅರ್ಧದಿಂದ 3/4 ಗ್ಲಾಸ್ ಅಷ್ಟು ನೀರು ಯೂಸ್ ಆಗುತ್ತೆ. ನೀವು ನೋಡಿಕೊಂಡು ಜ್ಯೂಸ್ಗೆ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನಾವಿಲ್ಲಿ ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ ಫ್ರೂಟ್ಸ್, ವೆಜ್ಜೀಸ್ ಮತ್ತು ನೀರನ್ನು ಹಾಕೋಬೇಕು. ನೋಡ್ತಾ ಇದ್ದೀರಾ ಅಲ್ವಾ? ಬೀಟ್ರೋಟ್, ಕ್ಯಾರೆಟ್, ಆ್ಯಪಲ್. ನಿಮಗೆ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಏನಾದರೂ ಬೇಕು ಅನಿಸಿದ್ರೆ ನೀವು ಈ ಟೈಮ್ನಲ್ಲಿ 1/4 ಇಂಚಿನಷ್ಟು ಶುಂಠಿ ಹಾಗೆ ಅರ್ಧ ಹೋಳು ಲೆಮನ್ ಜ್ಯೂಸನ್ನ ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ನಾನಿಲ್ಲಿ 3/4 ಗ್ಲಾಸಷ್ಟು ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಜ್ಯೂಸ್ ಕ್ವಾಂಟಿಟಿ ಮತ್ತು ಅದರ ಟೇಸ್ಟ್ನ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಜಾರ್ ಕ್ಯಾಪ್ನ ಟೈಟಾಗಿ ಕ್ಲೋಸ್ ಮಾಡಿಕೊಂಡು ಇದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಗ್ರೈಂಡ್ ಆಗಬೇಕು ಫ್ರೆಂಡ್ಸ್. ಈಗ ಇದು ಆಗಿದೆ, ಬನ್ನಿ ಓಪನ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಗ್ರೈಂಡ್ ಆಗಿರಬೇಕು. ಇಲ್ಲಿ ನಾವು ಒಂದು ಗ್ಲಾಸ್ನ ತಗೊಳ್ಳೋಣ. ಈಗ ನಾವಿಲ್ಲಿ ಸ್ಟ್ರೈಟ್ನರ್ನ ತಗೊಂಡು ಜ್ಯೂಸ್ನ ಹೀಗೆ ಹಾಕಿ ಸೋಸ್ಕೋಬೇಕು. ಜ್ಯೂಸು ತುಂಬ ತಿಕ್ಕಾಗಿರೋದ್ರಿಂದ ಅದು ಅಷ್ಟು ಫಾಸ್ಟಾಗಿ ಗ್ಲಾಸ್ಗೆ ಬೀಳಲ್ಲ. ಅದರಿಂದ ನಾವು ಒಂದು ಸ್ಪೂನ್ನ ತಗೊಂಡು ಹೀಗೆ ಪ್ರೆಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ಕೇಳ್ಬೋದು ಹೀಗೆ ಸೋಸ್ತೆ ತಿಕ್ಕಾಗಿ ಹಾಗೆ ಕುಡಿಯೋಕ್ಕಾಗಲ್ವಾ ಅಂತ. ಇಲ್ಲ ಫ್ರೆಂಡ್ಸ್, ಅದು ಏನಾಗುತ್ತೆ, ನೀವು 1 ವಾರ ಆ ಥರ ಕಂಟಿನ್ಯೂ ತೊಗೊಂಡಾಗ ಈಗ ಈ ಥರ ಸೋದಿಸ್ದೆ ಕುಡಿದ್ರೆ ನಿಮಗೆ ಲೂಸ್ ಮೋಷನ್ ಆ ಥರ ಏನಾದರೂ ಪ್ರಾಬ್ಲಮ್ ಆಗ್ಬೋದು. ನೀವು ಸೋದಿಸಿ ಕುಡಿದ್ರೆ ಯಾವುದೇ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ನಾನು ಸುಮಾರು ಒಂದು 3 ಮಂತ್ಸಿಂದ ಹೀಗೆ ಕುಡಿತಾ ಇದ್ದೀನಿ, ನನಗೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಸೊ ನೀವು ಆರಾಮ್ಸೆ ಹೀಗೆ ಸೋದಿಸಿ ತೊಗೋಬೋದು. ಫ್ರೆಂಡ್ಸ್, ನೋಡಿ ಜ್ಯೂಸ್ ರೆಡಿಯಾಗಿದೆ. ನೀವು ನಾರ್ಮಲ್ ಜ್ಯೂಸ್ ಕುಡಿಯೋ ಗ್ಲಾಸಲ್ಲಿ 1 ಗ್ಲಾಸ್ ಅಷ್ಟು ಜ್ಯೂಸನ್ನ ನೀವು ದಿನ ತೊಗೋಬೇಕಾಗತ್ತೆ. ನೋಡ್ತಾ ಇದ್ದೀರಾ ಅಲ್ವಾ? ನಾವು ಇಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಹನಿನ ಆ್ಯಡ್ ಮಾಡ್ಕೋಬೇಕು. ಹನಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ಈ ಜ್ಯೂಸ್ ರೆಡಿಯಾಗಿದೆ. ಫ್ರೆಂಡ್ಸ್, ಯಾವುದೇ ಹೋಮ್ ರೆಮಿಡೀಸ್ ಅಥವಾ ನ್ಯಾಚುರಲ್ ಹೋಮ್ ರೆಮಿಡೀಸೇ ಆಗಲಿ ತುಂಬ ಪೇಷನ್ಸ್ ಇಟ್ಕೊಂಡು ಅದನ್ನು ನೀವು ಫಾಲೋ ಮಾಡಬೇಕಾಗತ್ತೆ. ನೀವು ಒಂದು 5 ಡೇಸ್ ಅಥವಾ 1 ವೀಕ್ ಯೂಸ್ ಮಾಡಿ ಅದ್ರ ರಿಸಲ್ಟ್ ಬರಲಿಲ್ಲ, ಅದು ಚೆನ್ನಾಗಿಲ್ಲ ಆ ಥರ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ವರ್ಕ್ ಆಗಲ್ಲ. ಈ ಥರ ನ್ಯಾಚುರಲ್ ರೆಮಿಡೀಸ್ ನಿಮಗೆ ಮಿನಿಮಮ್ ಅಂದರೂ ನೀವು 1 ಮಂತ್ ಆದರೂ ವೆಯ್ಟ್ ಮಾಡಬೇಕಾಗತ್ತೆ. ನಿಮಗೇನಾದರೂ ಚೇಂಜಸ್ ಗೊತ್ತಾಗೋಕ್ಕೆ, ಅದು ವರ್ಕ್ ಆಗ್ತಿದೆಯಾ ಅಂತ ಗೊತ್ತಾಗೋಕ್ಕೆ ನೀವು 1 ಮಂತ್ ಆದರೂ ವೆಯ್ಟ್ ಮಾಡಲೇಬೇಕಾಗತ್ತೆ. ಏನೇ ಇರಲಿ ಫ್ರೆಂಡ್ಸ್, ಮುಖಕ್ಕಿಂತ ಮನಸ್ಸು ತುಂಬಾ ಚೆನ್ನಾಗಿರಬೇಕು. ಮುಖ ಮನಸ್ಸಿನ ಕನ್ನಡಿ ಇದ್ದಂತೆ. ಮನಸ್ಸಲ್ಲಿ ಕೆಟ್ಟ ಯೋಚನೆಗಳನ್ನ ತುಂಬಿಕೊಂಡು ಮೇಲೆ ನೀವೆಷ್ಟೇ ಚೆನ್ನಾಗಿದ್ರೂ ಕೂಡ ಅದು ಪ್ರಯೋಜನಕ್ಕೆ ಬರಲ್ಲ. ಫ್ರೆಂಡ್ಸ್, ಯಾರು ನನ್ನ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.